ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಹಾಗಿದ್ರೆ ಮ್ಯಾಮ್ ತಡ ಮಾಡೋದು ಬೇಡ. ಸೊ ಮೇಷರಾಶಿಯವರಿಗೆ ಈ ವರ್ಷ ಅಂದರೆ ಯುಗಾದಿ ವರ್ಷ ಈ ವರ್ಷ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ತಿಳಿಸ್ಕೊಡಿ ಮ್ಯಾಮ್. ಖಂಡಿತವಾಗ್ಲೂ ಸರ್. ನೋಡಿ, ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತಂದರೆ ಆದಷ್ಟು ಶುಭನೇ ಅಂತಲೇ ಹೇಳ್ಬೋದು. ಇವಾಗ ಬೇವು ಬೆಲ್ಲ ಅಂತ ನಾವೇನು ಹೇಳ್ತೀವಿ ಯುಗಾದಿ ಹಬ್ಬಕ್ಕೆ, ಸಿಹಿ ಮತ್ತು ಕಹಿ ಅಂತ ನೋಡಿದಾಗ ಕಹಿ ಕಮ್ಮಿ ಇದೆ, ಸಿಹಿ ಜಾಸ್ತಿ ಇದೆ. ಆದರೆ ಒಂದು ಏನು ಇವರಿಗೆ ನೆಗೆಟಿವಿಟಿ, ಏನು ಕಹಿ ಪಾರ್ಟ್ ಏನಿರ್ಬೋದು ಸಿಹಿ ಪಾರ್ಟ್ ಏನಿರ್ಬೋದು ಅಂದರೆ ಫಸ್ಟು ಸಿಹಿ ನಾನು ಹೇಳ್ಬಿಡ್ತೀನಿ ಏನಿದೆ ಅನ್ನೋದು ಹೇಳ್ತೀನಿ. ಸೊ ಎಲ್ಲರಿಗೂ ಅದೇ ಕಾತುರ ನಮ್ಮದು ಜೀವನದಲ್ಲಿ ಹೆಂಗಿದೆ. ಅಟ್ಲೀಸ್ಟ್ ಯುಗಾದಿ ಹಬ್ಬ ಬಂದಾಗ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾರೆ. ಯಾಕಂದರೆ ನಮ್ಮ ಮನೆಯಲ್ಲೂ ನಮಗೆ ದೊಡ್ಡವರು ಬೇವು ಬೆಲ್ಲ ಕೊಡಬೇಕಾದ್ರೆ ಬೆಲ್ಲ ಬೇವು ಕೈ ಕೊಟ್ಟಿದ ತಕ್ಷಣ ಚೆಕ್ ಮಾಡ್ತಿದ್ರು, ಎಷ್ಟು ಬೆಲ್ಲ ಬಂದಿದೆ ಎಷ್ಟು ಬೇವು ಬಂದಿದೆ, ಅಂದರೆ ನಮ್ಮ ಜೀವನ ಈ ವರ್ಷ ಹೇಗಿರುತ್ತೆ. ಸೊ ಈ ರೀತಿನೆಲ್ಲ ಅನಲೈಸ್ ಮಾಡ್ತಿದ್ರು. ಅದಾದಮೇಲೆ ನಾವು ಜಾತಕಗಳು ಹೇಗಿದೆ ಎತ್ತ ಅನ್ನೋದನ್ನು ನಾವು ನೋಡ್ಕೊತಾ ಇದ್ವಿ. ಸೊ ಹಾಗೆ ನೋಡೋಕ್ಕೆ ಹೋದಾಗ ಬೆಲ್ಲ ಜಾಸ್ತಿ ಇದೆ, ಬೇವು ಕಮ್ಮಿ ಇದೆ ಅಂತ ಹೇಳ್ಬೋದು.
ಸೊ ಮೊದಲನೇದು ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ. ಕೆಲವರು ಅನಲೈಸೇಷನ್ ಪ್ರಕಾರ 3ನೇ ಮನೆಯಲ್ಲಿ ಗುರು ಇದ್ದಾನೆ, ಸೊ ಅದು ಏನು ಗುರುಬಲ ಇರೋದಿಲ್ಲ ಅಂತ ಹೇಳ್ತಾರೆ. ಇರ್ಬೋದು, ಗುರುಬಲ ಇಲ್ಲದೆ ಇರ್ಬೋದು, ಆದರೆ ಗುರುವಿನ ದೃಷ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 3ನೇ ಮನೆಯಲ್ಲಿ ಗುರು ಕುತ್ಕೊಂಡಿದ್ರು ಕೂಡ ತನ್ನ ದೃಷ್ಟಿಯಿಂದ ಏನು 5ನೇ ದೃಷ್ಟಿ ಮತ್ತು 7ನೇ ದೃಷ್ಟಿ ಏನು 9ನೇ ದೃಷ್ಟಿ ಇದೆ ಗುರುವಿದು, ಆ ದೃಷ್ಟಿ ಪ್ರಕಾರವಾಗಿ ಮೇಷರಾಶಿಯವರ 7ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, 9ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಹಾಗೆ 11ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಸೊ ಈ ಒಂದು ಕಾರಣದಿಂದ ಇದೆಲ್ಲನೂ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಮನೆಗಳು. ಈಗ ಮೊದಲನೇದು ನಮಗೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಬೇಕು, ಮನೆ ವಾತಾವರಣ ತುಂಬ ಚೆನ್ನಾಗಿರಬೇಕು, ಮನೆಯಿಂದನೇ ಎಲ್ಲ ಶುರುವಾಗೋದು. ಸೊ ಹಾಗಾಗಿ ಇವರಿಗೆ ಗುರುಬಲ ಇಲ್ಲ ಅಂತ ಅಂದರೂ ಕೂಡ 7ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದಾರೆ ಅವರಿಗೆಲ್ಲ ಕಂಕಣ ಬಲ ಕೊಡ್ಬರುತ್ತೆ. ಮುಖ್ಯವಾಗಿ ಅದೇನು ಎಷ್ಟೊಂದು ಜನ ನಮಗೆ ಮೆಸೇಜ್ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ, ಮದುವೆ ಯಾಕೋ ಆಗಿಲ್ಲ. ಇವಾಗಿನ ಟ್ರೆಂಡೇ ಆ ಥರ ಆಗಿದೆ. ಯಾರೂ ಅವಾಗೆಲ್ಲ ಏನು 24-25 ವಯಸ್ಸಿಗೆಲ್ಲನೂ ಮದುವೆ ಮಾಡ್ತಿರೋ, ನಮ್ಮ ಮನೇಲಿ ಮದುವೆಗೆ ವಯಸ್ಸಿಗೆ ಬಂದಿರೋ ಹುಡುಗ ಅಥವಾ ಹುಡುಗಿ ಇದ್ದಾರೆ ಅಂತ ನೋಡ್ತಿದ್ರು. ಇವಾಗೆಲ್ಲ ಹಾಗಲ್ಲ, 30 ವರ್ಷ ಆದಮೇಲೆ ಮದುವೆ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಲೇಟು ಅಂತ ಹೇಳ್ತಾರೆ. ಹುಡುಕಕ್ಕೆ ಸ್ಟಾರ್ಟ್ ಆಗಿ ಟೈಮ್ ತೊಗೊಳುತ್ತೆ, 1 ವರ್ಷ 2 ವರ್ಷ ಕೆಲವ್ರಿಗೆ ಟೈಮ್ ತೊಗೊಳುತ್ತೆ. ಇನ್ನು ಕೆಲವ್ರಿಗೆ ಶನಿ ದೃಷ್ಟಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಜಾತಕ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಸೊ ಇವ್ರಿಗೆ ಗುರುಬಲ ಬಂದಿದೆ ಅನ್ನೋದಕ್ಕಿಂತ ಜಾಸ್ತಿ 7ನೇ ಮನೆ ಸಪ್ತಮ ಭಾವದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮದುವೆ ಹುಡುಕಾಟ ಮಾಡ್ಬೋದು, ಮಾಡೋಕ್ಕಾಗಬಲ್ಲ ಅಂತೇನಿಲ್ಲ. ಈಗ ನಾನು ಹೇಳಿದೆ 3 ಬಾರಿ ಗುರುವಿನ ಒಂದು ಚೇಂಜ್ ಆಗುತ್ತೆ ಅಂತ. ಗುರು ಚೇಂಜ್ ಆದ ನಂತರ ಅಂದರೆ ಏನು ಜೂನಲ್ಲಿ ಕರ್ಕಾಟಕ ರಾಶಿಗೆ ಬರ್ತಾನೆ, ಮತ್ತು ನವೆಂಬರಲ್ಲಿ ಸಿಂಹರಾಶಿಗೆ ಬರ್ತಾನೆ ಅಂತ ನಾನು ಹೇಳಿದೆ. ಸಿಂಹರಾಶಿ ಅನ್ನೋದು ಮೇಷರಾಶಿಯವರಿಗೆ 5ನೇ ಮನೆ ಆಗುತ್ತೆ. ಆವಾಗ ಗುರುಬಲ ಬರುತ್ತೆ, ಮತ್ತು ಗುರುವಿನ ದೃಷ್ಟಿ ಕೂಡ ಲಗ್ನದ ಮೇಲೆ ಬೀಳ್ತಾ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ಅವರಿಗೆ ಗುರುಬಲ ಶುರುವಾಗುತ್ತೆ. ಸೊ ಈ ಟೈಮಲ್ಲಿ ಅವರು ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಗೃಹ ಪ್ರವೇಶ ಮಾಡುವಂಥದ್ದು, ಮನೇಲಿ ಯಾವುದಾದ್ರೂ ಶುಭ ಕಾರ್ಯಗಳು, ಹೋಮ ಹವನಗಳು ಮಾಡಿಸುವಂಥದ್ದು, ಯಾವುದಾದ್ರೂ ಕೆಲಸಗಳನ್ನ ಅವರು ಮಾಡಿಸ್ಕೋಬೋದು. ಇದು ಮುಖ್ಯವಾಗಿ ಮೊದಲನೇದು ಅವ್ರ ಮನೆಯಲ್ಲಿ ನಡೀತಿರೋದು. ಎರಡನೇದೇನು ಅಂತಂದರೆ ಗುರುವಿನ ದೃಷ್ಟಿ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ 7ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಅವರ ಒಂದು ದಾಂಪತ್ಯದಲ್ಲಿ ಏನಾದರೂ ಮೊದಲೇ ಕಿತ್ಲಾಟ ಜಗಳ ಆ ಥರದ್ದು ಅಂತಂದರೆ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ತುಂಬ ದೊಡ್ಡ ಲೆವೆಲ್ಗೆ ಹೋಗ್ದಿರ ಒಂದು ತಾಳ್ಮೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಇನ್ನು ವ್ಯಾಪಾರ, ಬಿಸ್ನೆಸ್ಸು, ಉದ್ಯೋಗ ಇದೆ ತುಂಬ ಮುಖ್ಯ. ಅದು ಹಣಕಾಸು ಬೇಕೇ ಬೇಕು. ಇದು ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಗುರು ದೃಷ್ಟಿನೂ ಇದೆ, ಒಳ್ಳೆ ಗ್ರಹಗಳ ಸಂಚಾರನೂ ಇದೆ. ಸೊ ಇದರಿಂದ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ, ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ, ಹಣಕಾಸಲ್ಲಿ ಇವ್ರಿಗೇನೂ ಇದಾಗಲ್ಲ, ಮತ್ತು ಆಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಕೆಲಸಗಳು ಇವ್ರನ್ನ ಅದೃಷ್ಟಗಳು ಚೆನ್ನಾಗಿ ಹುಡ್ಕೊಂಡು ಬರ್ತಾ ಇರುತ್ತೆ. ಅದರಲ್ಲೆಲ್ಲ ಏನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಬರೋದು ಎಲ್ಲಿ ಅಂತಂದರೆ ಖರ್ಚು. ಇವ್ರು ಎಷ್ಟು ಸಂಪಾದನೆ ಮಾಡ್ತಾಯಿದ್ರು ಕೂಡ ಅಷ್ಟೇ ಖರ್ಚು ಅದ್ರ ಹಿಂದೆನೇ ಇರುತ್ತೆ. ಏನಕ್ಕೆ ಅಂತಂದರೆ 12ನೇ ಮನೆಯಲ್ಲಿ ಗ್ರಹಗಳು 4 ಗ್ರಹಗಳ ಒಂದು ಸಂಯೋಗ ಇದೆ ಈಗ ಆಲ್ರೆಡಿ ಮಾರ್ಚ್ನಲ್ಲಿ. ಇನ್ನು ಮುಂದಕ್ಕೆ ಅಂತ ನೋಡೋಕೆ ಬಂದಾಗ ಶನಿ ವರ್ಷ ಪೂರ್ತಿ ಅಲ್ಲೇ ಇರ್ತಾನೆ. ಸೊ ಅದೇ ಜಾಗದಲ್ಲಿ 12ನೇ ಮನೆಯಲ್ಲೇ ಇರೋದ್ರಿಂದ ಖರ್ಚು ಅನ್ನೋದಂತೂ ಇವ್ರು ಎಷ್ಟು ಸಂಪಾದನೆ ಮಾಡ್ತಿರ್ತಾರೋ ಅಷ್ಟೇ ಸರಿಸಮವಾಗಿ ಖರ್ಚಿರುತ್ತೆ. ಅವಾಗ ಇವ್ರ ಮನಸ್ಸಿಗೆ ಏನು ಫೀಲ್ ಬರುತ್ತೆ, ನಾನು ಎಷ್ಟು ಮಾಡಿದ್ರು ಅಷ್ಟೇ, ಯಾವುದು ನನ್ನ ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಖರ್ಚಾಗ್ತದೆ, ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಅಂತ. ಅವ್ರು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಾಗ ಅವ್ರು ಏನು ಸಂಪಾದನೆ ಮಾಡ್ತಿದ್ರು, ಇವಾಗ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಆ ಥರ ಖರ್ಚಾಗೋಕ್ಕೆ ಅವರೇ ಕಾರಣ ಆಗಿರ್ತಾರೆ. ಇವಾಗ ಎಲ್ಲ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ಒಂದು ಇನ್ಕಮ್ ಬರ್ತಾ ಇದೆ ಅಂದಾಗ ಅದಕ್ಕೆ ತಕ್ಕನಾಗಿ ಒಂದು ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಇದು ಅಂತ ಕಮಿಟ್ಮೆಂಟ್ನ ರೆಡಿ ಮಾಡ್ಕೊತಾರೆ. ಆಮೇಲೆ ಖರ್ಚು ಅಂತ ಹೇಳ್ತಾರೆ. ಸೊ ಏನಾದ್ರು ಹೊಸ ವಸ್ತುಗಳನ್ನ ತೊಗೊತಾ ಇದ್ದೀರಾ, ಏನಾದ್ರು ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಯಾಕೆ ಅಂದರೆ ಅನಿರೀಕ್ಷಿತವಾದ ಖರ್ಚುಗಳು ಇವ್ರಿಗೆ ರೆಡಿ ಇರುತ್ತೆ. ಏನಕ್ಕೆಲ್ಲನೂ ಆಗಿರ್ಬೋದು, ಟ್ರಾವೆಲ್ ಮಾಡೋಕ್ಕಾಗಿರ್ಬೋದು, ಆರೋಗ್ಯ ಸಮಸ್ಯೆ ಬಂದು ಆಗಿರ್ಬೋದು, ಅಥವಾ ಮನೆಗೆ ಯಾರು ಗೆಸ್ಟ್ ಬರ್ತಿದ್ದಾರೆ. ನಾನು ಈಗ ಹೇಳಿದೆ ಶುಭ ಕಾರ್ಯಗಳು ನಡೆಯುತ್ತೆ ಅಂತ, ಶುಭ ಕಾರ್ಯಗಳಿಗೂ ದುಡ್ಡು ಖರ್ಚು ಮಾಡಲೇಬೇಕಲ್ವಾ. ಸೊ ಹಣ ಎಲ್ಲಿ ಉಳಿಯುತ್ತೆ. ಸೊ ಈ ರೀತಿಯಲ್ಲೂ ಕೂಡ ಆಗ್ತಾ ಇರುತ್ತೆ ಅವ್ರ ಜೀವನದಲ್ಲಿ. ಇನ್ನು ಉದ್ಯೋಗ ಅಂತ ನೋಡೋದಾದರೆ ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಮೇಡಮ್? ಯಾಕಂದರೆ ಒಂದು ಹಾಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಉದ್ಯೋಗ ಅಂದರೆ ಬೆಂಗಳೂರಲ್ಲಿ ಉದ್ಯೋಗ ಇಲ್ದಿರೋ ಇರೋವಂಥದ್ದು, ಸೊ ಬದುಕಕ್ಕೆ ತುಂಬ ಕಷ್ಟ. ಸೊ ಈ ಉದ್ಯೋಗದಲ್ಲಿ ಮೇಷರಾಶಿಯವರಿಗೆ ಯುಗಾದಿ ಹಬ್ಬದಲ್ಲಿ ಹೇಗಿರುತ್ತೆ ಅಂತ? ಖಂಡಿತವಾಗ್ಲೂ ಉದ್ಯೋಗ ಅಂತ ನೋಡೋಕೆ ಬಂದಾಗ ಉದ್ಯೋಗದಲ್ಲಿ ಏನಂತ ಸಮಸ್ಯೆಗಳಿರೋದಿಲ್ಲ. ಆ್ಯಸ್ ಯೂಶ್ವಲ್ ಚೆನ್ನಾಗೇ ನಡ್ಕೊಂಡು ಹೋಗ್ತಿರುತ್ತೆ. ನಾನು ಹೇಳಿದೆ ನಿಮಗೆ ಅವ್ರಿಗೆ ಗುರುಬಲ ಬರುತ್ತೆ ಅಂತ. ಗುರುಬಲ ಬಂದಾದಮೇಲೆ ಸ್ವಲ್ಪ ಪ್ರಮೋಷನ್ಸ್ ಆಗೋದು, ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ ಶನಿಯ ದೃಷ್ಟಿನೂ ಕೂಡ ಕೆಲವೊಂದು ಮನೆಗಳಿಗೆ ಇವರಿಗೆ ಇರೋದ್ರಿಂದ ಸ್ವಲ್ಪ ಇವರಿಗೆ ಏನಂತ ಹೇಳ್ತಾರೆ, ಸ್ವಲ್ಪ ಶನಿಯ ದೃಷ್ಟಿ ಏನು ಇವರ ನಿಧಾನಗತಿ ಅಂತ ಹೇಳ್ತಿರ್ತೀರ. ಏನೇ ಒಂದು ಮೂಮೆಂಟ್ ಆಗಬೇಕಾದ್ರೂ ಕೂಡ ಅವ್ರಿಗೆ ಏನೇ ಒಂದು ಸ್ಥಾನಗಳು ಬರಬೇಕು ಅಂತ ಹೇಳಿದ್ರು ಕೂಡ ನಿಧಾನ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಶನಿ ದೃಷ್ಟಿ ಇವರ 6ನೇ ಮನೆ ಮೇಲಿದೆ. 6ನೇ ಮನೆ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಧಾನಗತಿನಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಬೇಗ ಕೆಲಸಗಳು ಮುಗಿಯಲ್ಲ ಇವ್ರದ್ದು, ನಿಧಾನಗತಿನಲ್ಲಿ ಆಗ್ತಾ ಇರುತ್ತೆ. ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ. ಮತ್ತೆ ಮ್ಯಾಮ್ ಇನ್ನು ಮುಖ್ಯವಾಗಿ ನೋಡಬೇಕು ಅಂತ ನೋಡೋದಾದರೆ
ಕುಟುಂಬದಲ್ಲಿ ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಮ್ಯಾಮ್? ಕುಟುಂಬದಲ್ಲಿ ಚೆನ್ನಾಗಿರುತ್ತೆ ಸರ್. ನಾನು ಹೇಳಿದೆ ಇವಾಗ ಪ್ರೆಸೆಂಟ್ 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುವಿನ ದೃಷ್ಟಿ ಬಂದು ಈಗ ಸದ್ಯಕ್ಕೆ ಅವರಿಗೆ 8ನೇ ಮನೆ ಮೇಲೆ ಬೀಳ್ತಾ ಇದೆ. ಅದಾದಮೇಲೆ ಗುರು ಚೇಂಜ್ ಆಗ್ತಾನೆ, ಉಚ್ಚ ಸ್ಥಾನಕ್ಕೆ ಬರ್ತಾನಲ್ಲ, ಆವಾಗ ಗುರುವಿನ ದೃಷ್ಟಿ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದಾಗ ಏನಾಗುತ್ತೆ, ಇವ್ರಿಗೆ ಸ್ವಲ್ಪ ಮನೆಯಲ್ಲಿ ವಾತಾವರಣ ಸ್ವಲ್ಪ ಚೆನ್ನಾಗಾಗುತ್ತೆ ಸರ್. ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಹೇಗಿರುತ್ತೆ ಮ್ಯಾಮ್ ಈ ವರ್ಷದಲ್ಲಿ? ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಸರ್. ಯಾಕಂದರೆ ಇವ್ರಿಗೆ ಏನು 5ನೇ ಮನೆಯಲ್ಲೇ ಕೇತುವಿನ ಒಂದು ಸಂಚಾರ ಇದೆ. ಕೇತು ಬದಲಾವಣೆ ಆಗೋ ತನಕ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಅವ್ರಿಗಿರೋ ನೆಗೆಟಿವಿಟಿ ಅಂದರೆ ಎರಡೇ ಸರ್. ಒಂದು, ಮಕ್ಕಳ ಆರೋಗ್ಯನ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಎಜುಕೇಷನಲ್ಲಿ ಹಿಂದೆ ಇರೋದು, ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಆಗೋದು, ಈ ರೀತಿ ಸಮಸ್ಯೆಗಳು ಬರುತ್ತೆ. ಎರಡನೇದೇನೆಂದರೆ ವಿಪರೀತವಾದ ಖರ್ಚು. ಕೈನಲ್ಲಿ ಎಷ್ಟೇ ದುಡ್ಡು ಬಂದರೂ ನಿಲ್ಲಲ್ಲ, ಇದೊಂದು ಸಮಸ್ಯೆ ಬರುತ್ತೆ. ಇದು ಬಿಟ್ಟರೆ ಹೆಲ್ತ್ ಪ್ರಾಬ್ಲಮ್ ಏನು ಬರ್ಬೋದು ಅಂತಂದರೆ ರೆಸ್ಟ್ಲೆಸ್ ಫೀಲ್ ಆಗ್ತಾರೆ. ತುಂಬ ಏನು ಟೆನ್ಷನ್, ವರ್ಕಲ್ಲಿ ತುಂಬ ಟೆನ್ಷನ್ ಇರುತ್ತೆ. ಈಗ ನಾನು ಹೇಳಿದೆ, ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ ವರ್ಕಲ್ಲಿ ತುಂಬ ಟೆನ್ಷನ್ ಇರುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ, ಅದು ತುಂಬ ಟೆನ್ಷನ್, ವರ್ಕಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇದೆ. ಅಥವಾ ಒಳ್ಳೆ ಅವಕಾಶಗಳು ಬರ್ತದೆ, ಈ ಸಮಯ ನಾನು ಉಪಯೋಗಿಸ್ಕೋಬೇಕು, ತುಂಬ ಕಷ್ಟಪಟ್ಟಿದ್ದಾರೆ ಹಿಂದೆ, ಈಗ ಅವಕಾಶ ಬಂದಿದೆ, ನಾನೇನೋ ಒಂದು ಮಾಡ್ಕೊಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಆವಾಗ ದೇಹಾಲಸ್ಯ ಆಗೋದು, ಬಾಡಿ ಪೇಯ್ನ್ ಬರೋದು, ತಲೆನೋವು ಬರೋದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಸರ್. ಮ್ಯಾಮ್, ಮತ್ತೊಂದು ವಿಚಾರ ಕೇಳಬೇಕು ಅಂತ ಹೇಳಿದ್ರೆ, ಏನಾದರೂ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಏನು ಅನ್ಕೊಂಡ್ಬಿಡ್ತಾರೆ, ನಮ್ಮ ರಾಶಿಗೆ ಬರೀ ನೆಗೆಟಿವೇ, ಏನೂ ಆಗೋದಿಲ್ಲ, ನೀವು ಹೇಳೋದೆಲ್ಲ ಏನೂ ಆಗೋದಿಲ್ಲ, ನೀವು ಅಷ್ಟೆಲ್ಲ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀರಾ, ಬಟ್ ಅದೇನೂ ನಡೆಯೋದಿಲ್ಲ ನಮಗೆ. ಸೊ ಇದೆಲ್ಲ ಏನಕ್ಕೆ ಹೇಳ್ತಾರೆ ಮ್ಯಾಮ್? ಖಂಡಿತ ಸರ್, ನಾನು ಇದನ್ನು ನೋಡಿದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಇರ್ತೀನಿ. ಕೊನೆಯಲ್ಲಿ ಏನು ಹೇಳ್ತೀನಿ ಅಂದರೆ, ಇವಾಗ ನಾವು ಏನು ಹೇಳ್ತಾ ಇದ್ದೀವಿ, ಗೋಚಾರ ಫಲಗಳನ್ನ ಹೇಳ್ತಾ ಇದ್ದೀವಿ. ಹೌದು, ಗೋಚಾರ ಫಲಗಳು ತುಂಬ ಇಂಪಾರ್ಟೆಂಟೇ. ಅಂದರೆ ಏನಕ್ಕೋಸ್ಕರ ಮತ್ತೆ ನಾವು ನೋಡ್ತೀವಿ ಅಲ್ವಾ, ಗೋಚಾರ ಫಲದಲ್ಲಿ ನಮಗೆ 15% ಅಷ್ಟು ನಮಗೆ ಅಕ್ಯುರೇಟ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ, ನಾವೊಂದು ಗಾಡಿನಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಡ್ರೈವರು ಮುಖ್ಯ ಆಗ್ತಾನೆ, ಒಂದು ಕಾರ್ ಅಂದ್ಕೊಳ್ಳಿ ಎಕ್ಸಾಂಪಲ್. ಒಬ್ಬ ಡ್ರೈವರು ಮುಖ್ಯ ಆಗ್ತಾನೆ, ಕಾರು ಮುಖ್ಯ ಆಗುತ್ತೆ, ಹೋಗುವಂಥ ರಸ್ತೆನೂ ಕೂಡ ಮುಖ್ಯ ಆಗುತ್ತೆ. ರಸ್ತೆ ಚೆನ್ನಾಗಿದ್ದು ಗಾಡಿ ಚೆನ್ನಾಗಿಲ್ಲ ಅಂದರೆ, ನಾವು ಹೋಗ್ತಿರೋ ಕಾರ್ ಚೆನ್ನಾಗಿಲ್ಲ ಅಂದಾಗೂ ಪ್ರಾಬ್ಲಮ್ಮೇ. ಅಥವಾ ಎರಡೂ ಚೆನ್ನಾಗಿದ್ದು ಡ್ರೈವರ್ ಚೆನ್ನಾಗಿಲ್ಲ ಅಂದಾಗೂ ಪ್ರಾಬ್ಲಮ್ಮೇ. ಅಥವಾ ಎರಡೂ ಚೆನ್ನಾಗಿದ್ದಾಗ ರಸ್ತೆ ಕೆಟ್ಟೋಗಿದ್ದಾಗೂ ಪಾಪ ಹೆಂಗೋ ಡ್ರೈವರ್ ಕರ್ಕೊಂಡು ಹೋಗ್ತಾನೆ, ಆದರೂ ಸ್ವಲ್ಪ ಹಳ್ಳ ದಿಣ್ಣೆ ಅನ್ನೋದನ್ನೇ ಅನುಭವಿಸ್ಬೇಕಾಗತ್ತೆ. ಇದೇ ರೀತಿ ಅವರ ದಶಾಭುಕ್ತಿ ಚೆನ್ನಾಗಿದ್ದು, ಗ್ರಹಗಳ ಒಂದು ಸ್ಥಾನಮಾನ ಕರೆಕ್ಟಾಗಿದ್ದು, ಅದ್ರ ಜೊತೆಯಲ್ಲಿ ಇದೇನಾದರೂ ನನಗೆ ಇವಾಗ ಹೇಳ್ತಿರೋಂಥ ಫಲಗಳು, ಒಳ್ಳೆ ಫಲಗಳಾಗಿರ್ಬೋದು, ಕೆಟ್ಟ ಫಲಗಳಾಗಿರ್ಬೋದು, ಅದು ಕೂಡ ಅಲ್ಲಿ ಅವ್ರಿಗೆ ವರ್ಕ್ ಮಾಡುತ್ತೆ. ಸೊ ನೆಗೆಟಿವ್ ಇದೆ ಅಂತಂದಾಗ ಬರೀ ನೆಗೆಟಿವ್ ತಲೆ ಮೇಲೆ ಕೈ ಇಟ್ಕೋಬೇಡಿ, ನಿಮ್ಮ ಜಾತಕನ ಒಂದ್ಸತಿ ತೋರಿಸ್ಕೊಳ್ಳಿ. ಆವಾಗ ಏನಾಗುತ್ತೆ, ಅಲ್ಲಿ ಒಳ್ಳೆ ಫಲಗಳೇನಾದ್ರು ಇತ್ತು ಖಂಡಿತ ನಿಮಗೆ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ಹೇಳ್ತೀವಿ, ಇವಾಗ ತುಂಬ ಹೊಗಳ್ಬಿಟ್ಟಿರ್ತೀವಿ ನಿಮ್ಮ ರಾಶಿಗೆ ಅಂತ ಇಟ್ಕೊಳ್ಳಿ. ಸೊ ನಮಗೆ ಆಗ್ತಾ ಇಲ್ಲ, ಏನು ಮಾಡೋದು? ನಿಮ್ಮ ದಶಾಭುಕ್ತಿ ಏನು ನಡೀತೆ ನೋಡಿಸ್ಕೊಳ್ಳಿ, ಅದಕ್ಕೆ ಪರಿಹಾರನೂ ಮಾಡ್ಕೊಳ್ಳಿ. ಅವಾಗ ಖಂಡಿತ ಇದು ಕೂಡ ನಿಮಗೆ ಒಳ್ಳೆಯದಾಗತ್ತೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತು ಇನ್ನು ನೀವು ಆರೋಗ್ಯದ ಬಗ್ಗೆ ಈಗಾಗಲೇ ಹೇಳ್ಬಿಟ್ಟಿದ್ದೀರಿ, ಆದರೂ ಕೂಡ ಮತ್ತೆ ಕೇಳ್ತಿದ್ದೀನಿ. ಸೊ ಆರೋಗ್ಯದ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ನೋಡೋದಾದರೆ, ಈ ಮೇಷರಾಶಿಯವರಿಗೆ ಯುಗಾದಿ ಒಂದು ವರ್ಷ ಭವಿಷ್ಯ ಹೇಗಿರುತ್ತೆ ಮ್ಯಾಮ್? ಸರ್ ನೋಡಿ, ಮೇಷರಾಶಿಯವರು ಮೊದಲನೇದಾಗಿ ಆತರದ ಬುದ್ಧಿ ಜಾಸ್ತಿ. ಯಾಕೆ ಅಂತಂದರೆ ರಾಶಾಧಿಪತಿ ಕುಜ ಆಗಿರ್ತಾನೆ. ಸ್ವಲ್ಪ ಇವರು ಮೊದಲನೇದಾಗಿ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು. ಕೋಪದ ಪ್ರವೃತ್ತಿ ಇರುತ್ತೆ ಇವರಿಗೆ, ತುಂಬ ಕೋಪಿಸ್ಟ್ರು. ಇವರು ಎಷ್ಟು ಸ್ಪೀಡಲ್ಲಿ ಇರ್ತಾರೆ ಅಂದರೆ, ಇವ್ರ ಸ್ಪೀಡಿಗೆ ಇನ್ನೊಬ್ರು ಹೋಗೋಕ್ಕಾಗಲ್ಲ, ಆ ರೀತಿ ಸ್ಪೀಡ್ ಇರ್ತಾರೆ ಇವರು. ಸೊ ದಟ್ ಆ ಥರದ ನಿರ್ಧಾರ ತೊಗೊಂಡು ಏನಾದರೂ ಸಮಸ್ಯೆಗಳು ಮಾಡ್ಕೊತಾರಲ್ಲ, ಅದರಿಂದ ಇವರೇ ಸಮಸ್ಯೆ. ಅಂದರೆ ಟೆನ್ಷನಲ್ಲಿ ಇರ್ತಾರೆ, ಬೇಜಾರಲ್ಲಿ ಇರ್ತಾರೆ, ಮನ್ಸಿಗೆ ನೋವು ಮಾಡ್ಕೊಳ್ಳೋದು, ಅದೇ ಅರ್ಧ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬೇರೆ ಏನೋ ಸಮಸ್ಯೆ ಬರಬೇಕಿಲ್ಲ, ಅವ್ರಿಗೆ ಬೇರೆ ಏನೋ ಕಾಯಿಲೆ ಬರಬೇಕಿಲ್ಲ, ಮಾನಸಿಕವಾಗಿ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ವ, ತುಂಬ ಆ ಥರ ಮಾಡಿಬಿಟ್ನಲ್ವ ಅಂತ ಅವರೇ ಕೊರಗ್ತಿರ್ತಾರೆ. ಅದೊಂದು ಮೊದಲನೇ ಸಮಸ್ಯೆ. ಎರಡನೇದು, ಆಲ್ರೆಡಿ ನಾನು ಹೇಳಿದೆ, ಕೆಲಸ ಜಾಸ್ತಿ ಇದೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಆತರದ ಬುದ್ಧಿ ಬೇರೆ. ಇವ್ರ ಕೈ ಕೆಳಗಡೆ ಯಾರು ವರ್ಕ್ ಮಾಡ್ತಿರ್ತಾರೆ, ಇವ್ರ ಕೋಪ ತಡೆಯೋಕ್ಕಾಗಲ್ಲ, ಬಾಯಿಗೆ ಬಂದಂಗೆ ಬೈದಿರ್ತಾರೆ, ಅವ್ರು ಕೆಲಸ ಬಿಟ್ಟು ಹೋಗ್ತಾರೆ, ಆ ಕೆಲಸ ನೀನೇ ಮಾಡಬೇಕಾಗುತ್ತೆ. ಸೊ ಅಲ್ಲೊಂದು ಕಡೆ ಬಂತು ಸಮಸ್ಯೆ. ಈ ರೀತಿ ಸಮಸ್ಯೆಗಳೇ ಇವ್ರಿಗೆ ಜಾಸ್ತಿ ಬರೋದು. ಇನ್ನು ಬಿದ್ದು ಎದ್ದು ಏಟ್ ಮಾಡ್ಕೊಳ್ಳೋ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಸ್ಪೀಡ್ ಕಂಟ್ರೋಲ್ ಇಲ್ಲ ಇವ್ರಿಗೆ. ಸೊ ಅದೊಂದು ಸಮಸ್ಯೆನೂ ಕೂಡ ಇವ್ರಿಗೆ ಬರ್ತಾ ಇರುತ್ತೆ. ಸೊ ಮತ್ತೊಂದು ವಿಚಾರವಾಗಿ ಅಂದರೆ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ, ಬಹಳಷ್ಟು ಜನ ನಾನು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರೋದನ್ನು ನೋಡಿದ್ದೀನಿ. ಏನಂತ ಹೇಳಿದ್ರೆ, ಸರ್ ಇಷ್ಟೆಲ್ಲ ಹೇಳ್ತೀರಾ, ಬಟ್ ಆದರೆ ರೈತರ ಬಗ್ಗೆ ನೀವು ಯಾವುದು ಹೇಳಲ್ಲ, ರೈತರಿಗೆ ನೀವೇನು ಹೇಳಲ್ಲ. ಸೊ ರೈತರ ಬಗ್ಗೆ ಹೇಳೋದಾದರೆ ಈ ಒಂದು ವರ್ಷದಲ್ಲಿ ಹೇಗಿರುತ್ತೆ ಮ್ಯಾಮ್? ಮೇಷರಾಶಿ, ಹೌದು, ಮೇಷರಾಶಿಯ ರೈತರಿಗೆ ಈಗ ನೋಡಿ, ಓವರ್ ಆಗಿ ನಾನು ಏನು ಹೇಳ್ತಿರ್ತೀನಿ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ನಿಮ್ಮ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ಈಗ 2ನೇ ಮನೆ ಅಧಿಪತಿ ಬಂದು ಈಗ ಪ್ರೆಸೆಂಟ್ 12ನೇ ಮನೇಲಿದ್ದಾನೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಸೊ ಇದು ಟೈಮ್ ಅಂತ ಒಳ್ಳೆ ಟೈಮ್ ಅಲ್ಲ.
ಈ ಒಂದು ತಿಂಗಳು ಚೆನ್ನಾಗಿಲ್ಲ. ಅದಾದಮೇಲೆ ಮತ್ತೆ ನಿಮಗೆ ಅವರು ಲಗ್ನಕ್ಕೆ ಬರ್ತಾನೆ, ಆವಾಗ ಟೈಮ್ ಚೆನ್ನಾಗಿದೆ, ಮತ್ತು 2ನೇ ಮನೆಗೆ ಬರ್ತಾನೆ, ಆವಾಗೂ ಚೆನ್ನಾಗಿದೆ, 3ನೇ ಮನೆಗೆ ಬಂದಾಗೂ ಚೆನ್ನಾಗಿರುತ್ತೆ. ಆದರೆ ಗುರುವಿನ ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ ಅವನು 9ನೇ ಭಾವಕ್ಕಾಗಿರ್ಬೋದು, 11ನೇ ಭಾವಕ್ಕಾಗಿರ್ಬೋದು, ಅಥವಾ 10ನೇ ಭಾವಕ್ಕಾಗಿರ್ಬೋದು, ಗುರುವಿನ ದೃಷ್ಟಿ ಬಿದ್ದಾಗೂ ಕೂಡ ಸೊ ಆ್ಯಾವ್ರೇಜಾಗಿ ನಡ್ಕೊತಾ ಹೋಗುತ್ತೆ. ಆ್ಯಾವ್ರೇಜ್ ಅನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಗುರುಬಲ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ವಿಚಾರವಾಗಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಮ್ಯಾಮ್, ವಿದ್ಯಾರ್ಥಿಗಳಿಗೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಮ್ಯಾಮ್? ವಿದ್ಯಾರ್ಥಿಗಳಿಗೆ ನೋಡಿ ಸರ್, ವಿದ್ಯಾರ್ಥಿಗಳಿಗೆ ಹೋಲ್ ಇಯರ್ ಚೆನ್ನಾಗೇ ಇರುತ್ತೆ. ಏನು ಅಂಥ ನೆಗೆಟಿವಿಟಿ ಅಂತ ಏನಿಲ್ಲ. ಯಾಕಂದರೆ 3rd ಹೌಸಲ್ಲಿ ಗುರು ಇರ್ತಾನೆ, ಓಕೆ, ಮತ್ತು ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ ಅವ್ರಿಗೆ. ಆ್ಯಂಡ್ ಮತ್ತೆ 4ನೇ ಮನೆಗೆ ಬರ್ತಾನೆ. 4ನೇ ಮನೆಗೆ ಬಂದಾಗೂ ಅಷ್ಟೇ ಎಜುಕೇಷನ್ಗೆ ಏನಂತ ತೊಂದರೆ ಆಗಲ್ಲ. ಯಾಕಂದರೆ ಗುರುವಿನ ಆಸ್ಪೆಕ್ಟ್ಸ್ ಅಂದರೆ ಅವರ ದೃಷ್ಟಿನೂ ಕೂಡ ಚೆನ್ನಾಗಿರೋದ್ರಿಂದ ಅಂಥ ವಿದ್ಯಾರ್ಥಿಗಳಿಗೇನು ತೊಂದರೆ ಆಗಲ್ಲ. ಚೆನ್ನಾಗಿದೆ ಸರ್, ಹೋಲ್ ಇಯರ್ ತುಂಬ ಚೆನ್ನಾಗೇ ಇದೆ ವಿದ್ಯಾರ್ಥಿಗಳಿಗೆ. ಅದು ಹಂಗಂತ ಚೆನ್ನಾಗಿದೆ ಅಂದ ತಕ್ಷಣ ಬುಕ್ ಮುಚ್ಚಿಟ್ಬಿಟ್ಟು ನೀವು ಮಲ್ಕೊಂಡ್ಬಿಟ್ರೆ ಬರಲ್ಲ. ಓದಬೇಕು, ಸ್ವಲ್ಪನಾದರೂ ಪ್ರಯತ್ನ ಪಟ್ರೆ ಅದೇ ಅದೃಷ್ಟ ಎಲ್ಲಿ ಬರುತ್ತೆ ಅಂತಂದರೆ, ನೀವೇನು ಓದಿರ್ತೀರೋ ಅದೇ ಎಕ್ಸಾಮ್ಸಿಗೆ ಬರೋದು, ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಒಳ್ಳೆ ಮಾರ್ಕ್ಸ್ ಬರೋದು, ನಿಮ್ಮ ಹ್ಯಾಂಡ್ ರೈಟಿಂಗಿಗೆ ಕೊಡ್ಬೋದು, ಅಥವಾ ನೀವು ಚೆನ್ನಾಗಿ ಬರ್ದಿರೋದು ಅವ್ರಿಗೆ ಇಷ್ಟ ಆಗಿ 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ಬೋದು. ಆ ರೀತಿಯಾದ ಅದೃಷ್ಟ ಅಷ್ಟೇ. ಓದಿರೋನೇ ಶ್ರಮ ಅಂತೂ ಪಡಲೇಬೇಕು ಅಂತಕ್ಕಂಥ ಮಾಹಿತಿ. ಪ್ರತಿಯೊಂದಕ್ಕೂ ಶ್ರಮ ಪಡಬೇಕು ಸರ್. ಇವಾಗ ನಾನು ತುಂಬ ಚೆನ್ನಾಗಿದೆ, ಮುಟ್ಟಿದೆಲ್ಲ ಚಿನ್ನ ಅಂದರೆ ಹಂಗಾರೆ ಕಲ್ಲು ಮುಟ್ಟಿದ್ರು ಚಿನ್ನ ಆಗುತ್ತಾ? ಹಂಗಲ್ಲ. ಬರೋವಂಥ ಕೆಲಸನ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ, ಒಳ್ಳೆ ಅವಕಾಶಗಳು ಬರುತ್ತೆ. ಮಾಡಿದ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಿರ್ತೀವಿ. ಮುಟ್ಟಿದ ಚಿನ್ನ ಅಂದಿದ್ದು ಮಾತ್ರಕ್ಕೆಲ್ಲ ಚಿನ್ನ ಆಗೋದಿಲ್ಲ. ಸೊ ಹಾಗಿದ್ರೆ ಮ್ಯಾಮ್, ಈ ಒಂದು ಹೊಸ ವರ್ಷದಲ್ಲಿ ಮೇಷರಾಶಿಯವರಿಗೆ ಪರಿಹಾರ ಅಂತದ್ದು ಏನಾದರೂ ಇದೆಯಾ ಮ್ಯಾಮ್? ಖಂಡಿತ ಇದೆ ಸರ್. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಇವಾಗ ಅದೇ ಹೇಳಿದೆ ನಾನು. ಏನೋ ಸ್ವಲ್ಪ ನೆಗೆಟಿವಿಟಿ ಹೇಳಿಬಿಟ್ರು ನಮ್ಮದು ಕತೆ ಮುಗೀತು ಅಂತ ಅಂದ್ಕೊಳ್ಳೋದು ಬೇಡ. ಪರಿಹಾರನೂ ಇದೆ, ಎಲ್ಲ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅಂತಿರುತ್ತೆ. ಮೊದಲನೇ ಪರಿಹಾರ ಏನು ಅಂತಂದರೆ, ರಾಶಾಧಿಪತಿ ಆಗಿರುವಂಥ ಕುಜಗ್ರಹನ ಆರಾಧನೆ ಮಾಡೋದು. ಕುಜಗ್ರಹನ ಆರಾಧನೆ ಹೇಗೆ ಮಾಡಬೇಕು ಅಂತ ನೋಡಿದ್ರೆ, ಏನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗಣಗಲ ಹೂವನ್ನು ಕೊಟ್ಟು, ಅದರಲ್ಲೂ ಒಳ್ಳೆಯ ದೈವಸೇನೆ ಸಮೇತ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆನ ಮಾಡಿಸ್ಕೊಳ್ಳಿ. ಇದು ಮೊದಲನೇದೊಂದು ಟಿಪ್ಸು. 2ನೇದೇನು ಅಂತಂದರೆ, ಏನು ಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ನೀವು ಎಷ್ಟು ಲಕ್ಷ್ಮಿನ ಆರಾಧನೆ ಮಾಡ್ತೀರೋ ಅಷ್ಟು ಈ ವರ್ಷ ನಿಮಗೆ ಶುಭ ಫಲಗಳನ್ನ ನೋಡ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಏನು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ ಎಲ್ಲನೂ ಕೂಡ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅದರಲ್ಲೂ ಏನು ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಖಂಡಿತ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರುವಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ, ಸುಖ, ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವರ ಹತ್ರ ಏನಾದ್ರು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ. ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ. ಪ್ರಯತ್ನ ಮಾಡ್ತಾನೆ ಇರಿ.
ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ನೀವು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ಸೊ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಸೊ ಧನ್ಯವಾದಗಳು ಮ್ಯಾಮ್. ನಮಸ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರಿಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.